ಡೇ ಒನ್ನಿಂದ ಸಹ ರಿಪಬ್ಲಿಕ್ ಮಾಜಿ ಸಚಿವರಾಗಿರುವಂತಹ ಈಶ್ವರಪ್ಪ ಅವರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಈಶ್ವರಪ್ಪ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ಈ ವಿಚಾರವಾಗಿ ಏನು ಹೇಳ್ತೀರಿ? ಯಾಕಂದರೆ ಈಗ ಕವಿತಾ ಚಂದ್ರಶೇಖರ್ ಅವರ ಮಾತು, ಈ ಘಟನೆಗಳೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ನಿಮ್ಮ ಮೇಲೆ ಒಂದು ಆರೋಪ ಬಂದಾಗ ನೀವು ನೈತಿಕ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆಯನ್ನು ಸಲ್ಲಿಸಿದ್ರಿ. ಇವತ್ತು ಯಾವುದೇ ಒಂದು ವಿಚಾರ ಬಂದಾಗ ನಿಮ್ಮನ್ನು ಉದಾಹರಣೆಯಾಗಿ ತಗೊಳ್ತಾರೆ ಎಲ್ಲ ಮಾಧ್ಯಮದವರು ಕೂಡ. ಏನು ಹೇಳೋದಕ್ಕೆ ಬಯಸ್ತೀರಿ ಈಶ್ವರಪ್ಪ ಅವರೇ? ಮೊದಲನೇದು, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದ್ರ ಬಗ್ಗೆ ನಮ್ಮೆಲ್ರಿಗೂ ತುಂಬಾ ನೋವಿದೆ. ಆದ್ರೆ ಒಂದು ಭ್ರಷ್ಟಾಚಾರವನ್ನ ಯಾವ ಕಾರಣಕ್ಕೂ ನಾನು ಸಹಿಸಲ್ಲ ಅನ್ನೋಂಥ ಪದ್ಯ ಜೊತೆಗೆ ಆ ಪ್ರಾಮಾಣಿಕ ಅಧಿಕಾರಿಯನ್ನ ಇಲ್ಲಿ ತನಕನೂ ಕೂಡ ಅವರ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳ್ಳೇ ಇಲ್ಲ. ಅನೇಕ ವ್ಯಕ್ತಿಗಳು ಏನ್ ತಪ್ಪು ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಹಣಕಾಸಿನ ದುರ್ವ್ಯವಹಾರ ಮಾಡ್ಕೊಂಡಿದ್ದಾರೆ, ಚೆಕ್ಗಳನ್ನೇನು ದುರ್ವ್ಯವಹಾರ ಮಾಡಿದ್ದಾರೆ, ಒಂದು ನಿಗಮ ಇಷ್ಟೆಲ್ಲ ಮಾಡಕ್ ಸಾಧ್ಯವಾ ಅನ್ನಷ್ಟು ಅನುಮಾನ ಬರೋ ರೀತಿಯಲ್ಲಿ ಅಲ್ಲಿ ಅವ್ಯವಹಾರ ಆಗಿದೆ. ಈಶ್ವರಪ್ಪ, ನಮಗೂ ಇದೇ ಪ್ರಶ್ನೆ. ನಿಗಮ ಮಂಡಳಿಗಳ ಮೇಲೆ ಯಾಕೆ ಇಷ್ಟೊಂದು ನಾಯಕರೆಲ್ಲರೂ ಕೂಡ ಒದ್ದಾಡ್ತಿರ್ತಾರೆ, ನಮಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತೇಳಿ? ಇದಕ್ಕೇನಾ ಅನ್ನೋ ಪ್ರಶ್ನೆಗಳು ನಾವಲ್ಲ, ಸಾಮಾನ್ಯ ಜನ ಇವತ್ತು ಇದೇ ಪ್ರಶ್ನೆ ಮಾಡ್ತಾರೆ ಈಶ್ವರಪ್ಪ ಅವರೇ. ಇಲ್ಲ, ಎಲ್ಲಾ ನಿಗಮ ಮಂಡಳಿಗಳಲ್ಲೂ ಈ ರೀತಿ ಆಗಕ್ಕೆ ಸಾಧ್ಯ ಇಲ್ಲ. ಇದೊಂದು ನಿಗಮ ಮಂಡಳಿ ಆಗಿರೋದ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ತಕ್ಷಣ ಹರಿಸಬೇಕಾಗಿತ್ತು. ಯಾವಾಗ ಇದು ಚಂದ್ರಶೇಖರ್ ಅವ್ರು ತೀರೋದ್ರು, ಯಾವುದು ಹಿಂದೆ ಮುಂದೆ ಮಾಡ್ದೇನೆ ಅವ್ರು ಒಂದೇ ಒಂದು ಲೈನ್ ಅದ್ರಲ್ಲಿ ಬರ್ದಿದ್ದಾರೆ. ಇದರಲ್ಲಿ ಕೆಲವು ವ್ಯಕ್ತಿಗಳ ಹೆಸರು ಬರ್ದಿದ್ದಾರೆ, ಅಧಿಕಾರಿಗಳಿಗೆ ಬಿಡಿ. ಸಂಬಂಧಪಟ್ಟ ಮಂತ್ರಿ ಕೂಡ ಮೌಖಿಕವಾಗಿ ಆದೇಶದ ಮೇಲೆ ನಾನು ಈ ಒಂದು ಕಾರ್ಯ ಮಾಡಿದ್ದೇನೆ ಅಂತ ಬರೆದಾಗ, ಮನೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಅವ್ರ ಹೆಸರು ಹೇಳಿಲ್ಲ ಅನ್ನೋದನ್ನ ಅದು ಬಂಡತನಗೆ ಹೇಳಿಕೆ ಕೊಟ್ಕೊಂಡು ಈ ರೀತಿ ಭ್ರಷ್ಟಾಚಾರ ಮಾಡ್ತಿರೋಂಥ ವ್ಯಕ್ತಿಗಳಿಗೆ ಬೆಂಬಲ ಇಲ್ಲಿ ತನಕ ಕೊಟ್ಕೊಂಬಂದ್ರಲ್ಲ ಅಂತದು ನೋವು. ತಕ್ಷಣ ಸಂಬಂಧಪಟ್ಟ ಮಂತ್ರಿ ಅಂತಿದ್ದಂಗೆನೆ ಆ ಮಂತ್ರಿಯನ್ನು ಯಾರು ವಿದೇಶದಲ್ಲಿ ಇರಕ್ಕೆ ಸಾಧ್ಯ ಏನು? ಬೇರೆ ದೇಶದಲ್ಲ ಅವನು, ಅದೇ ಇಲಾಖೆಯ ಮಂತ್ರಿ ಮೌಖಿಕ ಆದೇಶ ಅಂತಿದ್ದಂಗೆನೆ ಆ ಮಂತ್ರಿಯನ್ನ ಕರೆದು ತಕ್ಷಣ ರಾಜೀನಾಮೆ ತಗೋಬೇಕಿತ್ತು. ಆ ಮಂತ್ರಿ ಕೂಡ ಬಂಡತನಕ್ಕೆ ಬಿದ್ರು, ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಕೂಡ ಬಂಡತನಕ್ಕೆ ಬಿದ್ದಿದ್ದು, ಬೇರೆಯವರು ಈ ರೀತಿ ಭ್ರಷ್ಟಾಚಾರವನ್ನ ಮಾಡಿ ನಾವು ರಕ್ಷಣೆ ಮಾಡ್ಕೋಬಹುದು ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದಿಕ್ಕಿನಲ್ಲಿ ಈ ಒಂದು ಘಟನೆ ಉದಾಹರಣೆ ಆಗುತ್ತೆ. ಆದ್ರೂ ನೀವು ಹೇಳಿದಿರಿ, ನನಗೆ ಗೊತ್ತಿಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ರಾಜೀನಾಮೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರೆ ತಕ್ಷಣ ಮುಖ್ಯಮಂತ್ರಿಗಳು ಅದನ್ನು ಸ್ವೀಕಾರ ಮಾಡಿ ಆ ಒಂದು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಬಗ್ಗೆ ತಕ್ಷಣ ತನಿಖೆಗೆ ಆದೇಶ ಮಾಡಬೇಕು. ತನಿಖೆಗೆ ಆದೇಶ ಮಾಡಲಿಲ್ಲ ಅಂತಂದ್ರೆ ಇದು ಬಹಳ ದೊಡ್ಡ ಅನಾಹುತ ಆಗುತ್ತೆ. ಬರುವಂತ ದಿನ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಆಗೋಗ್ಬಿಡುತ್ತೆ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಬಗ್ಗೆ ಸುಮ್ಮನೆ ಆಪಾದನೆ ಮಾಡಲ್ಲ. ಚಂದ್ರಶೇಖರ್ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ದೆ, ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋದು ಎಲ್ರಿಗೂ ನೋವಿದೆ. ಈ ಘಟನೆ ಇಡೀ ಕರ್ನಾಟಕ ರಾಜ್ಯದಲ್ಲೇ, ಇಡೀ ದೇಶದಲ್ಲೇ ಇಂಥ ಘಟನೆ ಆಗ್ಬಾರ್ದು ಅಂತ ಆಗೋಗಿದೆ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಸರಿಯಾದ ಒಂದು ಇಲಾಖೆ ಮುಖಾಂತರ ಇದನ್ನ ಸಂಸ್ಥೆ ಮುಖಾಂತರ ತನಿಖೆ ಮಾಡಿ ಅದು ಸತ್ಯಾಸತ್ಯತೆ ಹೊರಗೆ ತರಬೇಕು ಅನ್ನೋದು ಪ್ರಾರ್ಥನೆ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಈಶ್ವರಪ್ಪ ಅವರೇ, ಇಷ್ಟೊತ್ತವರೆಗೂ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ಹಿಟ್ಟ ಅಧಿಕಾರಿ ತನ್ನ ಜೀವವನ್ನೇ ಕೊಡ್ನಲ್ಲ ಅಂತ ನೋವು ನಮ್ಮ ಎಲ್ರೂ ಕೂಡ. ಆ ನೋವು